ಕಳ್ಳತನ ಮಾಡುತ್ತಿದ್ದ ಇಬ್ಬರು ದುಷ್ಕರ್ಮಿಗಳನ್ನು ಪೊಲೀಸ್ ಪೇದೆ ಹಾಗೂ ನಿವಾಸಿಗಳು ಬೆನ್ನಟ್ಟಿ ಹಿಡಿಯಲೆತ್ನಿಸಿದ ಸಾಹಸ ಗಾಥೆ ಶಿವಮೊಗ್ಗ ನಗರದ ಹೊರವಲಯ ಸೋಮಿನಕೊಪ್ಪದ ಕೆಎಚ್ಬಿ ಪ್ರೆಸ್ ಕಾಲೋನಿಯಲ್ಲಿ ಭಾನುವಾರ ಮುಂಜಾನೆ ನಡೆದಿದೆ. ಬೈಕ್ನಲ್ಲಿ ಆಗಮಿಸಿದ ಇಬ್ಬರು ಕಳ್ಳರು ಗಣಪತಿ ದೇವಾಲಯದ ಬಾಗಿಲ ಬೀಗ ಮುರಿದು ಕಳವಿಗೆ ಯತ್ನಿಸಿದ್ದಾರೆ. ಆದರೆ ಬಾಗಿಲ ಬೀಗ ತೆರೆಯಲು ಆಗಿಲ್ಲ. ನಂತರ ನಿರ್ಮಾಣ ಹಂತದ ಮನೆಯೊಂದರ ಶೆಡ್ ಬಾಗಿಲ ಬೀಗ ಮುರಿದು ಮೋಟಾರ್ ಪೈಪ್ ಸೇರಿದಂತೆ ಮತ್ತಿತರ ವಸ್ತುಗಳ ಕಳವಿಗೆ ಮುಂದಾಗಿದ್ದರು. ಈ ಬಗ್ಗೆ ಮಾಹಿತಿ ಅರಿತ ಸ್ಥಳೀಯ ನಿವಾಸಿಯೂ ಆದ ಟ್ರಾಫಿಕ್ ಪೊಲೀಸ್ ಪೇದೆ ಸುರೇಶ್ ಮತ್ತು ಇತರೆ ನಿವಾಸಿಗಳಾದ ಗೋಪಾಲ್, ಸುರೇಶ್, ರವಿ, ಸುಬ್ರಹ್ಮಣ್ಯ ಮೊದಲಾದವರು ಕಳ್ಳರನ್ನು ಹಿಡಿಯಲೆತ್ನಿಸಿದ್ದಾರೆ. ಆದರೆ ಕಳ್ಳರು ತಾವು ತಂದಿದ್ದ ಬೈಕ್ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ವಿನೋಬನಗರ ಠಾಣೆ ಪೊಲೀಸರು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಕಳೆದ ಕೆಲ ವಾರಗಳ ಹಿಂದಷ್ಟೇ ಇದೇ ಬಡಾವಣೆಯ ದೇವಾಲಯ ಮತ್ತಿತರೆಡೆ ಕಳ್ಳತನ ಕೃತ್ಯ ನಡೆದಿತ್ತು. ಇದು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ಇದರ ಬೆನ್ನಲ್ಲೇ ಮತ್ತೆ ಕಳ್ಳತನ ಯತ್ನ ನಡೆದಿದೆ. ಆದರೆ ಪೊಲೀಸ್ ಪೇದೆ ಹಾಗೂ ಸ್ಥಳೀಯ ನಿವಾಸಿಗಳ ಸಕಾಲಿಕ ಕ್ರಮದಿಂದ ಕಳ್ಳರು ಪರಾರಿಯಾಗುವಂತಾಗಿದೆ.